ವೆಲ್ಕಮ್ ಟು ಆದ್ವಾ ಅಕಾಡೆಮಿ. KASನ ಸ್ಮಾರ್ಟ್ ರಿವಿಷನ್ನ ಮುಂದುವರಿದ ಭಾಗವಾಗಿ ಪಾಲಿಟಿಯಲ್ಲಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಈ ಫಂಡಮೆಂಟಲ್ ರೈಟ್ಸ್ಗೆ ನಮಗೆ KAS ಎಕ್ಸಾಮಲ್ಲಿ 1 ಅಥವಾ 2 ಕ್ವಶನ್ಸ್ ಇದ್ದೇ ಇರುತ್ತೆ. KAS ಅಷ್ಟೇ ಅಲ್ಲ, ಈಗ ಬರ್ತಾ ಇರುವಂತಹ PDO ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೂಡ ಫಂಡಮೆಂಟಲ್ ರೈಟ್ಸು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ಹಿಂದಿನ ವಿಡಿಯೋಸಲ್ಲಿ ನಾವು ಹೈ ಹೀಲ್ಡಿಂಗ್ ಏರಿಯಾಸಲ್ಲಿ ಪಾಲಿಟಿಯಿಂದ ತುಂಬ ಕಾನ್ಸೆಪ್ಟ್ಗಳನ್ನ ನೋಡ್ಕೊಂಡಿದ್ದೀವಿ. ಇನ್ನೂ ಕೂಡ ಆ ವಿಡಿಯೋಸ್ನ ನೋಡಿಲ್ಲ ಅಂತಂದರೆ ನೋಡಿ, ಬಿಕಾಸ್ ಮೈಂಡ್ ಮ್ಯಾಪ್ನ ಯೂಸ್ ಮಾಡಿರೋದ್ರಿಂದ ಈಸಿಯಾಗಿ ಅರ್ಥ ಆಗುತ್ತೆ. ಮೊದಲಿಗೆ ಇದ್ರದ್ದು ಬ್ಯಾಕ್ಗ್ರೌಂಡ್ನ ನೋಡಿಕೊಂಡ್ರೆ, ಫಂಡಮೆಂಟಲ್ ರೈಟ್ಸ್ ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲಿ ಮೆನ್ಷನ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಇದನ್ನು ಪಾರ್ಟ್ 3 ಆಫ್ ದ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿದ್ದೀವಿ. ಯಾವ ಆರ್ಟಿಕಲ್ ಅಂತ ಹೇಳಿದ್ರೆ ಆರ್ಟಿಕಲ್ 12ಇಂದ 35 ತನಕ ನಾವು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನೋಡ್ಬೋದಾಗತ್ತೆ. ಸೊ ಎಕ್ಸಾಮಲ್ಲಿ ಬಾರೋ ಎಲ್ಲಿಂದ ಮಾಡಿದ್ದೀವಿ ಅಂತ ಕೂಡ ಕೇಳ್ತಾರೆ. ಸೊ ಹಾಗಾಗಿ ನಾವು ಇದನ್ನು US ಬಿಲ್ ಆಫ್ ರೈಟ್ಸಿಂದ ಬಾರೋ ಮಾಡ್ಕೊಂಡಿದ್ದೀವಿ. ಬಾರೋ ಅನ್ನೋದಕ್ಕಿಂತ ನಾವು US ಬಿಲ್ ಆಫ್ ರೈಟ್ಸಿಂದ ಇನ್ಸ್ಪೈರೇಷನ್ನ ತೊಗೊಂಡ್ಬಿಟ್ಟು ಫಂಡಮೆಂಟಲ್ ರೈಟ್ಸ್ನ ಕಾನ್ಸ್ಟಿಟ್ಯೂಷನಲ್ಲಿ ಹಾಕಿದ್ದೀವಿ ಅಂತ ಕೂಡ ಹೇಳ್ಬೋದಾಗತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾವು ಫಂಡಮೆಂಟಲ್ ರೈಟ್ಸ್ನ ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯಾ ಅಂತ ಹೇಳಿ ಕರಿತೇವೆ. ಯಾಕೆ ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯಾ ಅಂತ ಹೇಳಿದ್ರೆ, ಇಂಗ್ಲೆಂಡಲ್ಲಿ ಮ್ಯಾಗ್ನಾ ಕಾರ್ಟಾ ಅನ್ನೋದು ಒಂದು ಚಾರ್ಟರ್ ಆಫ್ ರೈಟ್ಸ್. ಯಾರು ಈ ರೈಟ್ಸನ್ನು ಇಶ್ಯೂ ಮಾಡಿರ್ತಾರೆ ಅಂತ ಹೇಳಿದ್ರೆ, ಇಂಗ್ಲೆಂಡಿನ ರಾಜ ಆಗಿರುವಂತಹ ಜಾನ್ ಅನ್ನೋರು ಇದನ್ನು 1250ನಲ್ಲಿ ಇಶ್ಯೂ ಮಾಡಿರ್ತಾರೆ. ಇದನ್ನು ಮ್ಯಾಗ್ನಾ ಕಾರ್ಟಾ ಏನು ಇಂಗ್ಲೆಂಡಲ್ಲಿ ಕೊಟ್ಟಿರ್ತಾರೆ ಅಲ್ವಾ, ಅದನ್ನು ನಾವು ಫಸ್ಟ್ ಫಂಡಮೆಂಟಲ್ ರೈಟ್ಸ್ ಆಫ್ ಸಿಟಿಸನ್ ಡಾಕ್ಯುಮೆಂಟ್ ಅಂತ ಕೂಡ ಕರಿಬೋದು. ಅಂದರೆ ಇದು ರಿಟರ್ನ್ ಡಾಕ್ಯುಮೆಂಟು. ಸೊ ಅಲ್ಲಿ ಹೇಗೆ ನಾವು ಫಂಡಮೆಂಟಲ್ ರೈಟ್ಸ್ನ ನೋಡ್ಬೋದು, ಇಲ್ಲೂ ಕೂಡ ಇಂಡಿಯಾದಲ್ಲಿ ಫಂಡಮೆಂಟಲ್ ರೈಟ್ಸ್ನ ನೋಡ್ತೀವಿ. ಹಾಗಾಗಿ ಇದನ್ನು ನಾವು ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯಾ ಅಂತ ಹೇಳಿಬಿಟ್ಟು ಕರಿತೇವೆ. ಆ್ಯಂಡ್ ನಮಗೆ ಏನೆಲ್ಲ ಫಂಡಮೆಂಟಲ್ ರೈಟ್ಸ್ ಕೊಡುತ್ತೆ ಅಂತ ಹೇಳಿದ್ರೆ, ಪೊಲಿಟಿಕಲ್ ಡೆಮೋಕ್ರಸಿನ ಕೊಡುತ್ತೆ, ಇಂಡಿವಿಜುವಲ್ ಡಿಗ್ನಿಟಿ, ನಮ್ಮ ರೈಟ್ಸ್ಗಳನ್ನ ಪ್ರೊಟೆಕ್ಟ್ ಮಾಡುತ್ತೆ, ಸ್ಟೇಟ್ ಆ್ಯಕ್ಷನ್ಸ್ ಏನಾದರೂ ಮಾಡ್ತಿದೆ ಅಂತ ಹೇಳಿದ್ರೆ ಅದರಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಅದೆಲ್ಲದೂ ಕೂಡ ಫಂಡಮೆಂಟಲ್ ರೈಟ್ಸ್ ನೋಡ್ಕೊಳ್ಳುತ್ತೆ. ಇನ್ನು ನಾವು ಕೀ ಫೀಚರ್ ಆಫ್ ದ ಫಂಡಮೆಂಟಲ್ಸ್ನ ನೋಡಿಕೊಂಡ್ರೆ, ಜಸ್ಟಿಸಿಯೇಬಲ್ ರೈಟ್. ನಾವು ಹಿಂದಿನ ವಿಡಿಯೋಸಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಮತ್ತು DPSPನ ನೋಡಿದ್ದೀವಿ. ಅದೆರಡು ಕೂಡ ನಾನ್ ಜಸ್ಟಿಸಿಯೇಬಲ್ಲು. ಬಟ್ ಫಂಡಮೆಂಟಲ್ ರೈಟ್ಸ್ ಬಂದುಬಿಟ್ಟು ಜಸ್ಟಿಸಿಯೇಬಲ್. ಅಂದರೆ ಏನಾದರೂ ಅಗ್ರೀವ್ಡ್ ಪರ್ಸನ್ನು ಕೋರ್ಟನ್ನು ಅಪ್ರೋಚ್ ಮಾಡಿದ್ರೆ ಅಲ್ಲಿ ಅವ್ರಿಗೆ ಜಸ್ಟಿಸ್ ಸಿಗುತ್ತೆ, ಕೋರ್ಟನ್ನು ಅಪ್ರೋಚ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಅರ್ಥ. ನೆಕ್ಸ್ಟು ಇದು ನೆಗೆಟಿವ್ ಮತ್ತು ಪಾಸಿಟಿವ್ ರೈಟ್ಸ್ ಅಂತ ಹೇಳಿದ್ದಾರೆ. ನೆಗೆಟಿವ್ ಯಾಕೆ ಅಂತ ಹೇಳಿದ್ರೆ, ಕೆಲವೊಂದು ರೈಟ್ಸ್ಗಳಿಗೆ ಲಿಮಿಟೇಷನ್ಸ್ ಇರುತ್ತೆ. ಮತ್ತು ಪಾಸಿಟಿವ್ ಯಾಕೆ ಅಂತ ಹೇಳಿದ್ರೆ, ಕೆಲವೊಂದು ರೈಟ್ಸ್ಗಳು ಪ್ರಿವಿಲೇಜಸ್ನ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಇದು ನೆಗೆಟಿವ್ ಕೂಡ ಹೌದು ಮತ್ತು ಪಾಸಿಟಿವ್ ಕೂಡ ಹೌದು. ಸಮ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ಏನಿದೆ ಅದು ಬರೀ ಸಿಟಿಸನ್ಸ್ಗೆ ಅಷ್ಟೇ ಇದೆ. ಆ್ಯಂಡ್ ಕೆಲವು ಫಂಡಮೆಂಟಲ್ ರೈಟ್ಸು ಸಿಟಿಸನ್ಸು ಪ್ಲಸ್ ಫಾರಿನರ್ಸ್ ಇಬ್ಬರಿಗೂ ಇದೆ. ಆ್ಯಂಡ್ ಇನ್ನೊಂದು ಫೀಚರ್ ಏನು ಅಂತ ಹೇಳಿದ್ರೆ, ಇದು ಅಬ್ಸಲ್ಯೂಟ್ ಬಟ್ ನಾಟ್ ಕ್ವಾಲಿಫೈಡ್. ಅಂದರೆ ಇದಕ್ಕೆ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಇದೆ ಅಂತ. ಅಂದರೆ ಇವಾಗ ನಿಮಗೆ ಫಂಡಮೆಂಟಲ್ ರೈಟ್ಸ್ ಇದೆ, ನೀವು ಹೇಗೆ ಬೇಕಾಗೆ ಮಾಡೋದು ಆ ಥರದ್ದೆಲ್ಲ ಇರೋದಿಲ್ಲ, ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಮತ್ತು ದೀಸ್ ಫಂಡಮೆಂಟಲ್ ರೈಟ್ಸ್ ಆರ್ ನಾಟ್ ಸ್ಯಾಕ್ರೋಸೆಂಟ್. ಸ್ಯಾಕ್ರೋಸೆಂಟ್ ಅಂದರೆ ಏನು? ಪರ್ಮನೆಂಟ್ ಅಲ್ಲ. ಅಂದರೆ ಪಾರ್ಲಿಮೆಂಟು ಇದನ್ನು ಅಮೆಂಡ್ ಮಾಡ್ಬೋದು. ಆದರೆ ಕೇಶವಾನಂದ ಭಾರತಿ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬೇಸಿಕ್ ಸ್ಟ್ರಕ್ಚರ್ನ ಅಫೆಕ್ಟ್ ಮಾಡ್ದಲೇ ಫಂಡಮೆಂಟಲ್ ರೈಟ್ಸ್ನ ಅಮೆಂಡ್ ಮಾಡ್ಬೋದು ಅಂತ ಕೇಳ್ತಾರೆ. ಎಕ್ಸಾಮಲ್ಲಿ ಫಂಡಮೆಂಟಲ್ ರೈಟ್ಸ್ನ ಅಮೆಂಡ್ ಮಾಡ್ಬೋದಾ ಅಂತ ಹೇಳಿದ್ರೆ, ಹೌದು ಅಮೆಂಡ್ ಮಾಡ್ಬೋದು, ಬಟ್ ಬೇಸಿಕ್ ಫೀಚರ್ಸ್ಗಳನ್ನ ಅಮೆಂಡ್ ಮಾಡೋಂಗಿಲ್ಲ ಅಂತ ಹೇಳ್ಬೋದು. ಎಷ್ಟು ಫಂಡಮೆಂಟಲ್ ರೈಟ್ಸ್ಗಳಿದೆ? ಮುಂಚೆ ನಮಗೆ ಟೋಟಲ್ 7 ಫಂಡಮೆಂಟಲ್ ರೈಟ್ಸ್ಗಳಿತ್ತು, ಬಟ್ ಇವಾಗ 6 ಫಂಡಮೆಂಟಲ್ ರೈಟ್ಸ್ ಇದೆ. ಸೊ ಫಸ್ಟ್ ಒಂದು ಬಂದುಬಿಟ್ಟು ರೈಟ್ ಟು ಈಕ್ವಾಲಿಟಿ. ಈಕ್ವಾಲಿಟಿ ರಿಲೇಟೆಡ್ ಹೇಳೋದು ರೈಟ್ ಟು ಈಕ್ವಾಲಿಟಿ ರೈಟ್ಸ್ ಅಲ್ಲಿ ಬರುತ್ತೆ. ಆರ್ಟಿಕಲ್ 14ಇಂದ 18 ತನಕ ಇದೆ. ರೈಟ್ ಟು ಫ್ರೀಡಮ್ ಆರ್ಟಿಕಲ್ 19ಇಂದ 22 ತನಕ ಇದೆ. ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್, ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಸೊ ಇಲ್ಲಿ 6 ಲಿಸ್ಟ್ ಮಾಡಿದ್ದಾರೆ, ಇಲ್ಲಿ 7 ಅಂತ ಹೇಳಿದ್ರಿ. ಹೌದು, ಬಿಕಾಸ್ ರೈಟ್ ಟು ಪ್ರಾಪರ್ಟಿ ಅಂತ ಮುಂಚೆ ಇತ್ತು, ಅದನ್ನು ರಿಮೂವ್ ಮಾಡಿದ್ದಾರೆ. ಸೊ ರೈಟ್ ಟು ಪ್ರಾಪರ್ಟಿನ ರಿಮೂವ್ ಮಾಡಿಬಿಟ್ಟು ಫಂಡಮೆಂಟಲ್ ರೈಟ್ಸಿಂದ ಅದನ್ನು ಲೀಗಲ್ ರೈಟ್ಸ್ನ ಮಾಡಿದ್ದಾರೆ. ಸೊ ಯಾವ ಕಾನ್ಸ್ಟಿಟ್ಯೂಷನ್ ಅಂಡರಲ್ಲಿ, ಯಾವ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂಡರಲ್ಲಿ ರಿಮೂವ್ ಮಾಡಿದ್ರು ಅಂತ ಹೇಳಿದ್ರೆ, 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1978 ಇದರಿಂದ ರಿಮೂವ್ ಮಾಡಿ ಆರ್ಟಿಕಲ್ 300A ಅಂಡರಲ್ಲಿ ಲೀಗಲ್ ರೈಟ್ಸ್ನ ಮಾಡಿದ್ದಾರೆ. ಸೊ ಇದು ಯಾವ ಪಾರ್ಟಲ್ಲಿದೆ ಅಂತ ಹೇಳಿದ್ರೆ, ಪಾರ್ಟ್
12 ಇದೆ. ಸೊ ಫಸ್ಟ್ ಒನ್ನ ನೋಡ್ಕೊಳ್ಳೋಣ, ರೈಟ್ ಟು ಈಕ್ವಾಲಿಟಿ. ಸೊ ರೈಟ್ ಟು ಈಕ್ವಾಲಿಟಿಯಲ್ಲಿ ಮತ್ತೆ ನಾವು 14 18 ತನಕ ಆ್ಯಕ್ಟ್ಸ್ಗಳನ್ನ ನೋಡ್ಬೋದು. ಮೊದಲನೇ ಆ್ಯಕ್ಟ್ ಬಂದ್ಬಿಟ್ಟು ಈಕ್ವಾಲಿಟಿ ಬಿಫೋರ್ ಲಾ ಆ್ಯಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಬಗ್ಗೆ ಹೇಳುತ್ತೆ. ಇದು ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಕ್ಯಾರೆಕ್ಟರ್ ಇರುತ್ತೆ. ಈಕ್ವಾಲಿಟಿ ಬಿಫೋರ್ ದ ಲಾನ ನಾವು ತಗೊಂಡ್ಬಂದಿರೋದು ಬ್ರಿಟಿಷ್ ಆರಿಜಿನಿಂದ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಬಂದಿರೋದು ನಮಗೆ ಅಮೇರಿಕನ್ ಆರಿಜಿನಿಂದ. ನೆಕ್ಸ್ಟು ಸೆಕೆಂಡ್ ಒನ್ ಬಂದ್ಬಿಟ್ಟು ಅಂದರೆ ಆರ್ಟಿಕಲ್ 15 ನಮಗೇನು ಹೇಳುತ್ತೆ ಅಂತ ಹೇಳಿದ್ರೆ ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಆನ್ ಸರ್ಟೈನ್ ಗ್ರೌಂಡ್ಸ್ ಯಾವ್ದ್ಯಾವುದು ಅಂತ ಹೇಳಿದ್ರೆ ರಿಲಿಜಿಯನ್, ರೇಸ್, ಕ್ಯಾಸ್ಟ್, ಸೆಕ್ಸ್ ಆರ್ ಪ್ಲೇಸ್ ಆಫ್ ಬರ್ತ್. ಇಲ್ಲಿ ಓನ್ಲಿ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಓನ್ಲಿ ಅನ್ನೋ ಕಾನ್ಸೆಪ್ಟ್ ಇರೋದ್ರಿಂದ ಯಾವುದ್ಯಾವ್ದ್ರ ಮೇಲೆ ನಾವು ಡಿಸ್ಕ್ರಿಮಿನೇಷನ್ನ ಮಾಡೋಂಗಿಲ್ಲ ಅಂತ ಹೇಳಿದ್ರೆ ರಿಲಿಜಿಯನ್, ರೇಸ್, ಕ್ಯಾಸ್ಟ್, ಸೆಕ್ಸ್ ಮತ್ತು ಪ್ಲೇಸ್ ಆಫ್ ಬರ್ತ್ ಇದಿಷ್ಟ್ರ ಮೇಲೆ ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್ನ ಮಾಡೋ ಹಾಗಿಲ್ಲ. ಆರ್ಟಿಕಲ್ 15 ಬರೀ ಸಿಟಿಸನ್ಸಿಗೆ ಮಾತ್ರ ಇದೆ, ಯಾವುದೇ ಫಾರಿನರ್ಸ್ಗೆ ಅವೈಲೇಬಲ್ ಇಲ್ಲ. ನೆಕ್ಸ್ಟು ಆರ್ಟಿಕಲ್ 16ನ ನಾವು ನೋಡಿಕೊಂಡ್ರೆ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಇನ್ ದ ಮ್ಯಾಟರ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟಲ್ಲಿ ಈಕ್ವಲ್ ಆಪರ್ಚುನಿಟಿನ ಕೊಡಬೇಕು ಅನ್ನೋದು ಆರ್ಟಿಕಲ್ 16 ಹೇಳುತ್ತೆ. ಇದು ಕೂಡ ಬರೀ ಇಂಡಿಯನ್ ಸಿಟಿಸನ್ಸಿಗೆ ಮಾತ್ರ ಇದೆ, ಫಾರಿನರ್ಸ್ಗೆ ಇಲ್ಲ. ನೆಕ್ಸ್ಟು ಆರ್ಟಿಕಲ್ 17 ಬಂದ್ಬಿಟ್ಟು ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ. ಸೊ ಈ ಅನ್ಟಚಬಿಲಿಟಿನ ಅಬಾಲಿಷ್ ಮಾಡಬೇಕು ಅಂತ ಹೇಳಿಬಿಟ್ಟು ಬಿಗಿನಿಂಗಲ್ಲಿ ಅನ್ಟಚಬಿಲಿಟಿ ಅಫೆನ್ಸಸ್ ಆ್ಯಕ್ಟ್ 1955ನ ತೊಗೊಂಬರ್ತಾರೆ. ಅದಾದಮೇಲೆ 1955 ಆದಮೇಲೆ ಅಮೆಂಡ್ನ ಮಾಡಿಬಿಟ್ಟು ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆ್ಯಕ್ಟ್ 1955 ಅಂತ ತೊಗೊಂಬರ್ತಾರೆ. ಸೊ ಈ ಒಂದು ಆ್ಯಕ್ಟ್ ಅಂಡರಲ್ಲಿ ಯಾರೆಲ್ಲ ಅನ್ಟಚಬಿಲಿಟಿ ಪ್ರಾಕ್ಟೀಸ್ನ ಮಾಡ್ತಾರೆ ಅಲ್ಲ ಅವ್ರ ಮೇಲೆ ಕೇಸ್ ಕೂಡ ಹಾಕ್ಬೋದಾಗತ್ತೆ. 500 ರೂಪೀಸ್ ಫೈನ್ ಇರುತ್ತೆ ಅಥವಾ 6 ಮಂತ್ ತನಕ ಅವ್ರಿಗೆ ಶಿಕ್ಷೆ ಕೂಡ ಇರುತ್ತೆ. ನೆಕ್ಸ್ಟು ಈ ಅನ್ಟಚಬಿಲಿಟಿಯನ್ನು ಎಲ್ಲಾದರೂ ಡಿಫೈನ್ ಮಾಡಿದಾರಾ ಅಂತ ಹೇಳಿಬಿಟ್ಟು ಕ್ವಶನ್ನ ಕೇಳ್ತಾರೆ. ಸೊ ಗೊತ್ತಿರಬೇಕು, ಅನ್ಟಚಬಿಲಿಟಿಯನ್ನು ಇಲ್ಲಿ ತನಕ ಎಲ್ಲೂ ಕೂಡ ಡಿಫೈನ್ನ ಮಾಡಿಲ್ಲ. ಆದರೆ ಮೈಸೂರು ಹೈಕೋರ್ಟ್ ಬಂದ್ಬಿಟ್ಟು ಗ್ರಾಮ್ಯಾಟಿಕಲ್ ಸೆನ್ಸಲ್ಲಿ ಅನ್ಟಚಬಿಲಿಟಿ ಅಂದರೆ ಏನು ಅಂತ ಹೇಳಿದೆ. ನೆಕ್ಸ್ಟು ಆರ್ಟಿಕಲ್ 18 ಬಂದ್ಬಿಟ್ಟು ಅಬಾಲಿಷನ್ ಆಫ್ ಟೈಟಲ್ಸ್. ಈಗ ನಮಗೆ ಮಹಾರಾಜ, ರಾಜ ಬಹದ್ದೂರ್, ರಾಜ ಸಾಹೇಬು, ದಿವಾನ್ ಬಹದ್ದೂರ್ ಈ ಥರದ್ದೆಲ್ಲ ಇರುತ್ತಲ್ಲ, ಇದನ್ನು ಯಾವುದನ್ನು ಕ್ಯಾರಿ ಮಾಡೋಂಗಿಲ್ಲ, ಟೈಟಲ್ನ ಅಬಾಲಿಷ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಈ ಒಂದು ಆರ್ಟಿಕಲಲ್ಲಿ ನಾವು ನೋಡ್ಬೋದಾಗತ್ತೆ. ಅದೇ ರೀತಿ ಫಾರಿನರ್ಸ್ ಏನಾದರೂ ಇಂಡಿಯನ್ ರೀಜನಲ್ಲಿ ಆಫೀಸ್ ಆಫ್ ಪ್ರಾಫಿಟ್ನ ಹೊಂದಿದ್ರೆ ಅವರು ಕೂಡ ಬೇರೆ ದೇಶದವರು ಕೊಡುವಂತಹ ಟೈಟಲ್ಸ್ಗಳನ್ನ ಇಲ್ಲಿ ಕ್ಯಾರಿ ಮಾಡುವಂಗಿಲ್ಲ. ಇದು ನಿಮಗೆ ರೈಟ್ ಟು ಈಕ್ವಾಲಿಟಿ ಅಂಡರಲ್ಲಿ ಬರುತ್ತೆ. ನೆಕ್ಸ್ಟು ರೈಟ್ ಟು ಫ್ರೀಡಮಲ್ಲಿ ಮೊದಲನೇದು ಬಂದುಬಿಟ್ಟು ಆರ್ಟಿಕಲ್ 19ನಲ್ಲಿ ನಾವು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ಫ್ರೀಡಮ್ ಟು ಅಸೆಂಬಲ್, ಫ್ರೀಡಮ್ ಫ್ರಮ್ ಅಸೋಸಿಯೇಷನ್, freedom to move freely throughout the territory of India, freedom to reside and settle in any part of the territory of India, ಮತ್ತು ರೈಟ್ ಟು ಪ್ರಾಕ್ಟೀಸ್ ಎನಿ ಪ್ರೊಫೆಷನ್. ಇದಿಷ್ಟನ್ನು ಕೂಡ ನಾವು ಆರ್ಟಿಕಲ್ 19 ಅಂಡರಲ್ಲಿ ನೋಡ್ಕೊಳ್ತೇವೆ. ಆ್ಯಂಡ್ ಈ ಆರ್ಟಿಕಲ್ 19ನಲ್ಲಿ ಬರುವಂತಹ ಪ್ರತಿಯೊಂದು ರೈಟ್ಸ್ಗೂ ಕೂಡ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಇದೆ. ಸೊ ಇಲ್ಲಿ ಫ್ರೀಡಮ್ ಆಫ್ ಮೂಮೆಂಟ್ ಅಂತ ನೋಡಿದಾಗ ಕೆಲವೊಂದು ಟ್ರೈಬಲ್ ಏರಿಯಾಸ್ಗೆ ಹೋಗೋಂಗಿಲ್ಲ, ಬಿಕಾಸ್ ಟ್ರೈಬಲ್ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ಅದೇ ರೀತಿ ಸುಪ್ರೀಂ ಕೋರ್ಟ್ ಪ್ರಕಾರ ಪ್ರಾಸ್ಟಿಟ್ಯೂಷನ್ಸ್ನ ಕೂಡ ಕೆಲವೊಂದು ಪಬ್ಲಿಕ್ ಹೆಲ್ತ್ ಇಂಟ್ರೆಸ್ಟ್ ಮೇಲೆ, ಪಬ್ಲಿಕ್ ಮಾರಲ್ಸ್ ಮೇಲೆ ಪ್ರೊಹಿಬಿಟ್ನ ಮಾಡಿರ್ತಾರೆ. ನೆಕ್ಸ್ಟು ಫ್ರೀಡಮ್ ಆಫ್ ರಿಸೈಡ್, ಅದು ಕೂಡ ಟ್ರೈಬಲ್ ಏರಿಯಾದಲ್ಲಿ ರಿಸೈಡ್ ಆಗೋಂಗಿಲ್ಲ, ಬಿಕಾಸ್ ಅವ್ರದ್ದು ಇಂಟ್ರೆಸ್ಟ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಇಲ್ಲಿ ರೀಸನಬಲ್ ರಿಸ್ಟ್ರಿಕ್ಷನ್ಸ್ಗಳನ್ನ ತೊಗೊಂಬಂದಿದ್ದಾರೆ. ನೆಕ್ಸ್ಟು ಆರ್ಟಿಕಲ್ 20 ಬಂದುಬಿಟ್ಟು ಪ್ರೊಟೆಕ್ಷನ್ ಇನ್ ರೈಟ್ಸ್ ಆಫ್ ಕನ್ವಿಕ್ಷನ್ ಆಫ್ ಅಫೆನ್ಸ್. ಇದರಲ್ಲಿ ನಾವು ಎಕ್ಸ್ಪೋಸ್ಟ್ ಫ್ಯಾಕ್ಟೋ ಲಾ ಅಂತ ನೋಡ್ತೀವಿ. ನೆಕ್ಸ್ಟು ನೋ ಡಬಲ್ ಜಿಯೋಪಾರ್ಡೆ ಆ್ಯಂಡ್ ಆಲ್ಸೋ ನೋ ಸೆಲ್ಫ್ ಇನ್ಕ್ರಿಮಿನೇಷನ್, ಈ ಮೂರನ್ನು ಕೂಡ ನಾವು ಇದರಲ್ಲಿ ನೋಡ್ಬೋದಾಗತ್ತೆ. ಆರ್ಟಿಕಲ್ 21 ಬಂದುಬಿಟ್ಟು ಪ್ರೊಟೆಕ್ಷನ್ ಆಫ್ ಲೈಫ್ ಆ್ಯಂಡ್ ಪರ್ಸ್ನಲ್ ಲಿಬರ್ಟಿ. ಇದರಲ್ಲಿ ಒಂದಷ್ಟು ಆರ್ಟಿಕಲ್ಸ್ಗಳನ್ನ ಲಿಸ್ಟ್ ಡೌನ್ ಮಾಡಿದ್ದಾರೆ. ಅದರಲ್ಲಿ ಯಾವ ಆರ್ಟಿಕಲ್ನ ಕೊಟ್ಬಿಟ್ಟು ಇದು ಯಾವ ಆರ್ಟಿಕಲ್ ಅಂಡರಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಸೊ ಐಡೆಂಟಿಫೈ ಮಾಡೋ ಥರ ಇರ್ಬೋದು. ಫಾರ್ ಎಕ್ಸಾಂಪಲ್ ಮೇನಕಾ ಗಾಂಧಿ ಕೇಸಲ್ಲಿ ಈ ಒಂದು
ಲಿಸ್ಟ್ಗಳನ್ನ ಮಾಡಿರೋದು. ಸೊ ಹಾಗಾಗಿ ಕೆಲವೊಂದನ್ನು ನೆನ್ಪಿಟ್ಕೊಳ್ಬೇಕಾಗುತ್ತೆ. ರೈಟ್ ಟು ಪ್ರೈವಸಿ ಆಗಿರ್ಬೋದು, ರೈಟ್ ಟು ಶೆಲ್ಟರ್, ರೈಟ್ ಟು ಹೆಲ್ತ್, ರೈಟ್ ಟು ಲಿವ್ಲಿಹುಡ್, ಮತ್ತು ರೈಟ್ ಟು ಮ್ಯಾರಿ, ಆಮೇಲೆ ರೈಟ್ ಟು ಫ್ರೀ ಲೀಗಲ್ ರೈಟ್ಸ್. ಇದೆಲ್ಲದೂ ಕೂಡ ನಮಗೆ ಆರ್ಟಿಕಲ್ ರೈಟ್ ಟು ಲೈಫ್ ಆ್ಯಂಡ್ ಪರ್ಸ್ನಲ್ ಲಿಬರ್ಟಿ ಅಂಡರಲ್ಲಿ ಬರುತ್ತೆ. ನೆಕ್ಸ್ಟು ಅದರಲ್ಲೇ 21A ನೋಡಿಕೊಂಡ್ರೆ ನಾವು ಇಲ್ಲಿ ಎಜುಕೇಷನ್ ಬಗ್ಗೆ ಕೊಟ್ಟಿದ್ದಾರೆ. ಅಂದರೆ ರೈಟ್ ಟು ಎಜುಕೇಷನ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 21A. ನೆಕ್ಸ್ಟು ಆರ್ಟಿಕಲ್ 22 ಏನು ಹೇಳುತ್ತೆ ಅಂತ ಹೇಳಿದ್ರೆ ಪ್ರೊಟೆಕ್ಷನ್ ಅಗೇನ್ಸ್ಟ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್. ಇದರಲ್ಲಿ ನಾವು ಪ್ಯುನಿಟಿವ್ ಡಿಟೆನ್ಷನ್ ಮತ್ತು ಪ್ರಿವೆಂಟಿವ್ ಡಿಟೆನ್ಷನ್ ಎರಡು ಥರ ನೋಡ್ತೀವಿ. ಪ್ಯುನಿಟಿವ್ ಡಿಟೆನ್ಷನ್ ಅಂತ ಹೇಳಿದ್ರೆ ಆಲ್ರೆಡಿ ಪನಿಷ್ ಆಗಿರುತ್ತೆ, ಅಫೆನ್ಸ್ ಮಾಡಿರ್ತಾರೆ, ಅಂಥವ್ರನ್ನ ಪ್ಯುನಿಟಿವ್ ಡಿಟೆನ್ಷನ್ಗೆ ತಗೊಳ್ತೀವಿ. ನೆಕ್ಸ್ಟ್ ಪ್ರಿವೆಂಟಿವ್ ಅಂದರೆ ಫ್ಯೂಚರಲ್ಲಿ ಅವರಿಂದ ಪ್ರಾಬ್ಲಮ್ ಆಗುತ್ತೆ, ಅದನ್ನು ನಾವು ಪ್ರಿವೆಂಟಿವ್ ಅಂದರೆ ಫ್ಯೂಚರಲ್ಲಿ ಆಗುವಂತಹ ಪ್ರಾಬ್ಲಮ್ಸ್ಗಳನ್ನ ಅವಾಯ್ಡ್ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಅರೆಸ್ಟನ್ನು ಮಾಡ್ತಿರ್ತೀವಿ. ಅದನ್ನು ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಹೇಳಿಬಿಟ್ಟು ಕರಿತೇವೆ. ಯೂಶಲಿ ಈ ಪ್ರಿವೆಂಟಿವ್ ಡಿಟೆನ್ಷನ್ ಬಂದುಬಿಟ್ಟು ನಮಗೆ 2 to 3 months ತನಕ ಎಕ್ಸ್ಟೆಂಡ್ ಮಾಡ್ಬೋದಾಗುತ್ತೆ. ಅದಾದಮೇಲೆ ಅಡ್ವೈಸರಿ ಬೋರ್ಡಿಂದ ಅಡ್ವೈಸ್ನ ತೊಗೊಂಡ್ಬಿಟ್ಟು ನೆಕ್ಸ್ಟು ಎಕ್ಸ್ಟೆಂಡ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್. ಇಲ್ಲೇನಿದೆ ನೇಮಲ್ಲೇ ಇದೆ, ಎಕ್ಸ್ಪ್ಲಾಯ್ಟ್ ಮಾಡೋದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ. ಅಂದರೆ ಹ್ಯೂಮನ್ ಬೀಯಿಂಗ್ಸ್ ಮತ್ತು ಫೋರ್ಸ್ಡ್ ಲೇಬರ್ಸ್ ಯಾರನ್ನೇ ಇದ್ರೂ ಕೂಡ ಅದನ್ನು ಪ್ರೊಹಿಬಿಟ್ ಮಾಡಬೇಕು. ನೆಕ್ಸ್ಟು ಚಿಲ್ಡ್ರನ್ಸ್ಗಳನ್ನ ಎಂಪ್ಲಾಯ್ಮೆಂಟಲ್ಲಿ ಫ್ಯಾಕ್ಟ್ರೀಸಲ್ಲಿ ಚಿಲ್ಡ್ರನ್ಸ್ ವರ್ಕ್ ಮಾಡೋದನ್ನು ಅವಾಯ್ಡ್ ಮಾಡಬೇಕು 14 ವರ್ಷ ತನಕ ಅನ್ನೋದು ಆರ್ಟಿಕಲ್ 24 ಹೇಳುತ್ತೆ. ಆರ್ಟಿಕಲ್ 23 ಬಂದುಬಿಟ್ಟು ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಫೋರ್ಸ್ಡ್ ಲೇಬರ್ಸ್ ಬಗ್ಗೆ ಹೇಳುತ್ತೆ. ನೆಕ್ಸ್ಟು ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್. ಸೊ ಇಂಡಿಯಾ ಇಸ್ ಎ ಸೆಕ್ಯುಲರ್ ಕಂಟ್ರಿ, ಹಾಗಾಗಿ ಯಾವುದೇ ಒಂದು ರಿಲಿಜಿಯನ್ ನಮ್ಮದು ಅಂತ ಹೇಳೋದಕ್ಕಾಗಲ್ಲ. ಅದಕ್ಕೆ ಆರ್ಟಿಕಲ್ 25 ಏನು ಹೇಳುತ್ತೆ ಅಂತ ಹೇಳಿದ್ರೆ ನಮಗೆ ಯಾವ ರಿಲಿಜಿಯನ್ ಇಷ್ಟ ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ಬೋದು, ಪ್ರೊಪಗೇಟ್ ಮಾಡ್ಬೋದು, ಪ್ರೊಫೆಷನ್ ಆಗಿ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು. ಬಟ್ ಫೋರ್ಸ್ಫುಲಿ ಕನ್ವರ್ಷನ್ ಎಲ್ಲ ಇರುತ್ತಲ್ಲ ಅದನ್ನು ಮಾಡೋ ಹಂಗಿಲ್ಲ ಅಂತ ಹೇಳಿಬಿಟ್ಟು ಆರ್ಟಿಕಲ್ 25 ಹೇಳುತ್ತೆ. ನೆಕ್ಸ್ಟು ಆರ್ಟಿಕಲ್ 26 ಬಂದು ಫ್ರೀಡಮ್ ಟು ಮ್ಯಾನೇಜ್ ರಿಲಿಜಿಯಸ್ ಅಫೇರ್ಸ್. ಅಂದರೆ ಯಾವುದೇ ರಿಲಿಜಿಯಸ್ ಆಗಿರ್ಬೋದು, ಅವರು ತಮ್ಮದೇ ಆದ ಓನ್ ಇನ್ಸ್ಟಿಟ್ಯೂಟ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ಬೋದು, ಆ ಇನ್ಸ್ಟಿಟ್ಯೂಟ್ಸ್ಗಳನ್ನ ಅವರೇ ಮ್ಯಾನೇಜ್ ಕೂಡ ಮಾಡ್ಬೋದು, ಮತ್ತು ಪ್ರಾಪರ್ಟಿ ಇದ್ದರೆ ಆ ಪ್ರಾಪರ್ಟಿನ ಅಕ್ವೈರ್ ಕೂಡ ಮಾಡ್ಕೋಬೋದು, ಮತ್ತು ಅವ್ರದ್ದೇ ಆದ ಒಂದು ಅಡ್ಮಿನಿಸ್ಟ್ರೇಷನ್ನ ಕೂಡ ರನ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ನೆಕ್ಸ್ಟು ಆರ್ಟಿಕಲ್ 27 ಬಂದುಬಿಟ್ಟು ಫ್ರೀಡಮ್ ಫ್ರಮ್ ಟ್ಯಾಕ್ಸೇಷನ್. ಅಂದರೆ ನಾವು ರಿಲಿಜಿಯಸ್ನ ಪ್ರಮೋಟ್ ಮಾಡಬೇಕಂತ ಹೇಳಿದ್ರೆ ಯಾವುದೇ ಟ್ಯಾಕ್ಸೇಷನ್ನ ಪ್ರಮೋಟ್ನ ಮಾಡೋಂಗಿಲ್ಲ ಅಂತ. ಬಟ್ ಇಲ್ಲಿ ರಿಲಿಜಿಯಸ್ ಪರ್ಪಸ್ಗೋಸ್ಕರ ಮತ್ತು ಅದನ್ನು ಇಂಪ್ರೂವ್ ಮಾಡೋದಕ್ಕೋಸ್ಕರ ಏನು ಮಾಡ್ತೀವಿ, ಫೀಸನ್ನು ಕಲೆಕ್ಟ್ ಮಾಡ್ತೀವಿ. ಇವಾಗ ಪಿಲಿಗ್ರಿಮ್ಸ್ಗಳಿಗೋಸ್ಕರ ಲಿವಿ ಮಾಡ್ತೀವಿ, ಟ್ಯಾಕ್ಸ್ನ ಅಂತಾರೆ. ಬಟ್ ಟ್ಯಾಕ್ಸ್ ಅಲ್ಲ, ಪಿಲಿಗ್ರಿಮ್ಸ್ಗೋಸ್ಕರ ಬೇಕಾಗಿರುವಂತಹ ಮೇಂಟೆನೆನ್ಸ್ನ ಮಾಡೋದಕ್ಕೋಸ್ಕರ ಆ್ಯಂಡ್ ಅವ್ರಿಗೆ ಬೇಕಾಗಿರೋ ಅವಶ್ಯಕತೆಗಳನ್ನ ಪೂರೈಸೋದಕ್ಕೋಸ್ಕರ ಫೀಸನ್ನು ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು. ನೆಕ್ಸ್ಟು ಆರ್ಟಿಕಲ್ 28 ಬಂದುಬಿಟ್ಟು ಫ್ರೀಡಮ್ ಫ್ರಮ್ ಅಟೆಂಡಿಂಗ್ ರಿಲಿಜಿಯಸ್ ಇನ್ಸ್ಟ್ರಕ್ಷನ್. ಸೊ ನಮಗೆ ಬೇಕಂದರೆ ನಾವು ಅಟೆಂಡ್ ಮಾಡ್ಬೋದು, ಇಲ್ಲ ಅಂತಂದರೆ ಇಲ್ಲ. ಅದು ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್. ನೆಕ್ಸ್ಟು ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್ ಆರ್ಟಿಕಲ್ 29 ಮತ್ತು 30 ಹೇಳುತ್ತೆ. ಇದರಲ್ಲಿ 29 ಬಂದುಬಿಟ್ಟು ಮೈನಾರಿಟೀಸ್ ಬಗ್ಗೆ ಹೇಳುತ್ತೆ, 30 ಬಂದುಬಿಟ್ಟು ಇನ್ಸ್ಟಿಟ್ಯೂಟ್ಸ್ ಬಗ್ಗೆ ಹೇಳುತ್ತೆ. ಸೊ ಇಲ್ಲಿ ಆರ್ಟಿಕಲ್ 29 ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಮೈನಾರಿಟೀಸ್ ಅಂತ ಹೇಳುತ್ತೆ. ನೆಕ್ಸ್ಟು ಆರ್ಟಿಕಲ್ 30 ಬಂದುಬಿಟ್ಟು ರೈಟ್ ಆಫ್ ಮೈನಾರಿಟೀಸ್ ಟು ಎಸ್ಟಾಬ್ಲಿಷ್ ಆ್ಯಂಡ್ ಅಡ್ಮಿನಿಸ್ಟರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳುತ್ತೆ. ಇಲ್ಲಿ ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಮೈನಾರಿಟೀಸ್ ಅಂದರೆ ರಿಲಿಜಿಯಸ್ ಮೈನಾರಿಟೀಸು ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟೀಸ್. ರಿಲಿಜಿಯಸ್ ಮೈನಾರಿಟೀಸ್ ಅಂದರೆ ಇವಾಗ ಪಾಕಿಸ್ತಾನ ಅಂತ ಹೇಳಿದ್ರೆ ಮುಸ್ಲಿಂ ಕಂಟ್ರಿ. ಸೊ ಅಲ್ಲಿ ಮುಸ್ಲಿಮ್ಸ್ ಬಂದುಬಿಟ್ಟು ಮೆಜಾರಿಟಿ ಇರುತ್ತೆ, ಬಟ್ ಹಿಂದೂಸ್ ಬಂದುಬಿಟ್ಟು ಮೈನಾರಿಟೀಸ್ ಇರ್ತಾರಲ್ಲ, ಆ ಮೈನಾರಿಟೀಸ್ಗೋಸ್ಕರ ಆರ್ಟಿಕಲ್ 29 ಮತ್ತು 30 ಬಂದುಬಿಟ್ಟು ಮೈನಾರಿಟೀಸು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ನ ಎಸ್ಟಾಬ್ಲಿಷ್ ಮಾಡ್ಬೋದು ಅಂತ. ನೆಕ್ಸ್ಟು ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಆರ್ಟಿಕಲ್ 32 ಹೇಳುತ್ತೆ. ಇಲ್ಲೆಲ್ಲ ಪ್ರಾಬ್ಲಮ್ ಆದರೆ ಈ ಫಂಡಮೆಂಟಲ್ ರೈಟ್ಸಿಂದ ಏನಾದರೂ ಫಂಡಮೆಂಟಲ್ ರೈಟ್ಸ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ, ಎನ್ಫೋರ್ಸ್ಮೆಂಟ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ
ನಮಗೆ ಜಸ್ಟಿಸ್ ಬೇಕಲ್ವಾ, ಅದನ್ನು ಆರ್ಟಿಕಲ್ 32 ಅಂಡರಲ್ಲಿ ನಾವು ತಗೋಬೋದಾಗತ್ತೆ. ಇಲ್ಲಿ ರಿಟ್ಸ್ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಈ ರಿಟ್ಸ್ಗಳು ಏನೇನೆಲ್ಲ ಇದೆ ಅಂತ ಹೇಳಿದ್ರೆ, ಹೆಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರಾಹಿಬಿಷನ್, ಸೆಷರರಿ ಆ್ಯಂಡ್ ಕೋವಾರೆಂಟು. ಅದಕ್ಕಿಂತ ಮುಂಚೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಡಿಫ್ರೆನ್ಸ್ನ ನೋಡೋಣ. ಈ ರಿಟ್ಸ್ನ ಕೊಡಬೇಕಂತ ಹೇಳಿದ್ರೆ ಹೈಕೋರ್ಟ್ಗೆ ತುಂಬ ಬ್ರಾಡರ್ ಪರ್ಸ್ಪೆಕ್ಟಿವ್ ಇರುತ್ತೆ. ಬಿಕಾಸ್ ಹೈಕೋರ್ಟು ಬರೀ ಫಂಡಮೆಂಟಲ್ ರೈಟ್ಸ್ಗಷ್ಟೇ ಅಲ್ಲ, ಎಲ್ಲ ರೀತಿಯಾದಂತಹ ಒಂದು ರೈಟ್ಸ್ಗಳಿಗೆ ಕೊಡ್ಬೋದಾಗತ್ತೆ, ರಿಟ್ಸ್ಗಳನ್ನ ಪಾಸ್ ಮಾಡ್ಬೋದಾಗತ್ತೆ. ಬಟ್ ಅದೇ ಸುಪ್ರೀಂ ಕೋರ್ಟು ಓನ್ಲಿ ಫಂಡಮೆಂಟಲ್ ರೈಟ್ಸ್ಗೆ ಮಾತ್ರ ರಿಟ್ಸ್ಗಳನ್ನ ಪಾಸ್ ಮಾಡುತ್ತೆ. ಬಟ್ ಅದೇ ನಾವು ಟೆರಿಟೋರಿಯಲ್ ವೈಸಲ್ಲಿ ನೋಡಿಕೊಂಡ್ರೆ ನಮಗೆ ಸುಪ್ರೀಂ ಕೋರ್ಟ್ದು ವೈಡರ್ ಎಕ್ಸ್ಪ್ರೆಷನ್ ಇದೆ. ಬಿಕಾಸ್ ಸುಪ್ರೀಂ ಕೋರ್ಟು ಆಲ್ ಓವರ್ ದ ಕಂಟ್ರಿ ರಿಟ್ಟನ್ನು ಪಾಸ್ ಮಾಡ್ಬೋದು. ಬಟ್ ಹೈಕೋರ್ಟು ಹೈಕೋರ್ಟು ಈಗ ಕರ್ನಾಟಕದಲ್ಲಿರೋ ಹೈಕೋರ್ಟು ಕರ್ನಾಟಕ ರೀಜನಲ್ಲಿ ಮಾತ್ರನೇ ರಿಟ್ಟನ್ನು ಪಾಸ್ ಮಾಡೋದಕ್ಕಾಗತ್ತೆ, ಬೇರೆ ಕಡೆ ಪಾಸ್ ಮಾಡೋದಕ್ಕಾಗಲ್ಲ. ಮೊದಲಿಗೆ ಹೆಬಿಯಸ್ ಕಾರ್ಪಸ್ ಅನ್ನೋದು ಡಿಟೈನ್ ಪರ್ಸನ್ ಇರ್ತಾರಲ್ಲ ಅವರಿಗೋಸ್ಕರ ಕೋರ್ಟು ಪಾಸ್ ಮಾಡೋದು ಹೆಬಿಯಸ್ ಕಾರ್ಪಸ್, ಅಂದರೆ ಮೀನಿಂಗ್ ಟು ಹ್ಯಾವ್ ಅ ಬಾಡಿ ಆಫ್ ಅಂತ ಹೇಳಿಬಿಟ್ಟು. ಇದನ್ನು ಬೋತ್ ಪಬ್ಲಿಕ್ ಮತ್ತು ಪ್ರೈವೇಟ್ ಅಥಾರಿಟಿ ಇಬ್ಬರಿಗೂ ಕೂಡ ಇಶ್ಯೂ ಮಾಡುತ್ತೆ. ಇಲ್ಲಿ ಎಕ್ಸಾಮಲ್ಲಿ ನಿಮಗೆ ನೆನಪಿರಬೇಕು, ಪಬ್ಲಿಕ್ ಮತ್ತು ಪ್ರೈವೇಟ್ ಎರಡಕ್ಕೂ ಕೂಡ ಇದನ್ನು ಇಶ್ಯೂ ಮಾಡ್ತಾರೆ ಅಂತ. ಸೆಕೆಂಡ್ ಒನ್ ಮ್ಯಾಂಡಮಸ್ ಮೀನಿಂಗ್ ಬಂದ್ಬಿಟ್ಟು ವಿ ಕಮಾಂಡ್ ಅಂತ ಹೇಳಿದ್ರೆ, ಈಗ ಕೋರ್ಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಕೋರ್ಟ್ ಬಂದ್ಬಿಟ್ಟು ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ನೀವು ಈ ವರ್ಕನ್ನು ಮಾಡ್ತಾ ಇಲ್ಲ, ಸೊ ನೀವು ಆ ವರ್ಕನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಆರ್ಡರ್ನ ಕೊಡುತ್ತೆ ಅಲ್ವಾ, ಅದು ಮ್ಯಾಂಡಮಸ್. ಇದು ಯಾವುದೇ ರೀತಿಯಾದಂತಹ ಪ್ರೈವೇಟ್ ಇಂಡಿವಿಜುವಲ್ಸ್ಗೆ ಪಾಸ್ ಮಾಡೋದಿಲ್ಲ. ಬರೀ ಒಂದು ಕೋರ್ಟಿಂದ ಒಂದು ಕಾರ್ಪೊರೇಷನ್ ಆಗಿರ್ಬೋದು, ಪಬ್ಲಿಕ್ ಬಾಡಿ ಆಗಿರ್ಬೋದು, ಅಥವಾ ಇನ್ಫೀರಿಯರ್ ಕೋರ್ಟು, ಟ್ರಿಬ್ಯುನಲ್ಸು, ಇದಕ್ಕೆ ಮಾತ್ರ ಕೊಡೋದಕ್ಕಾಗತ್ತೆ. ಯಾವುದೇ ಪ್ರೈವೇಟ್ ಇಂಡಿವಿಜುವಲ್ಸ್ಗೆ ಇದನ್ನು ಕೊಡೋದಕ್ಕಾಗೋದಿಲ್ಲ. ನೆಕ್ಸ್ಟು ಪ್ರಾಹಿಬಿಷನ್. ಮ್ಯಾಂಡಮಸ್ಸಲ್ಲಿ ಏನು ಹೇಳ್ತಾ ಇದೆ, ನೀವು ಕೆಲಸ ಮಾಡಬೇಕಂತ ಹೇಳ್ತಿದೆ. ಪ್ರಾಹಿಬಿಷನಲ್ಲಿ ಮಾಡಬೇಡಿ ಅಂತ ಹೇಳುತ್ತೆ. ಸೊ ಇನ್ ಕೇಸ್ ನಿಮ್ಮ ಜುರಿಸ್ಟಿಕ್ಷನಲ್ಲಿ ಬರ್ತಿಲ್ಲ ಅಂತ ಹೇಳಿದ್ರೆ ಅದನ್ನು ನೀವು ಮಾಡಬೇಡಿ, ಪ್ರಿವೆಂಟ್ ಮಾಡಿ ಅಂತ ಹೇಳಿ ಪ್ರಾಹಿಬಿಷನ್ ಹೇಳುತ್ತೆ. ನೆಕ್ಸ್ಟು ಸೆಷರರಿ ಅಂದರೆ ಟು ಬಿ ಸರ್ಟಿಫೈಡ್. ಇಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಹೈಯರ್ ಕೋರ್ಟ್ಸ್ಗಳು, ಲೋವರ್ ಕೋರ್ಟ್ ಆಗಿರ್ಬೋದು ಅಥವಾ ಟ್ರಿಬ್ಯುನಲ್ಸ್ಗಳಿಗಾಗಿರ್ಬೋದು, ನಿಮ್ಮ ಹತ್ರ ಯಾವುದಾದ್ರೂ ಕೇಸ್ ಪೆಂಡಿಂಗ್ ಇದ್ದರೆ ಅದನ್ನು ಸಾಲ್ವ್ ಮಾಡಿ ಅಂತ ಹೇಳಿಬಿಟ್ಟು, ನಿಮ್ಮ ಜುರಿಸ್ಟಿಕ್ಷನಲ್ಲಿ ಬರುವಂತಹ ಪೆಂಡಿಂಗ್ ಕೇಸಸ್ ಏನಿದೆ ಅದನ್ನು ಸಾಲ್ವ್ ಮಾಡಿ ಅಂತ ಹೇಳಿಬಿಟ್ಟು ಹೇಳುತ್ತೆ ಸೆಷರರಿಯಲ್ಲಿ. ಸೆಷರರಿ ಬಂದ್ಬಿಟ್ಟು ಜುಡಿಷಿಯರಿ, ಕ್ವಾಸಿ ಜುಡಿಷಿಯರಿ ಮತ್ತು ಅಡ್ಮಿನಿಸ್ಟ್ರೇಟಿವ್ ಅಥಾರಿಟೀಸ್ ಅಗೇನ್ಸ್ಟ್ ಕೂಡ ಪಾಸ್ ಮಾಡ್ಬೋದಾಗತ್ತೆ. ನೆಕ್ಸ್ಟು ಆರ್ಟಿಕಲ್ 33 ಬಂದ್ಬಿಟ್ಟು ಆರ್ಮಡ್ ಫೋರ್ಸಸ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ ಅಂತ. ಆರ್ಮಡ್ ಫೋರ್ಸ್ ಅಂತ ಹೇಳಿದ್ರೆ ಯಾರೆಲ್ಲ ಆರ್ಮ್ಗಳನ್ನ ಯೂಸ್ ಮಾಡ್ತಾರಲ್ವ ಅವ್ರಿಗೆ ಕೆಲವೊಂದು ರಿಸ್ಟ್ರಿಕ್ಷನ್ನ ಹಾಕಿರ್ತಾರೆ, ಅದು ಆರ್ಮಡ್ ಫೋರ್ಸಸ್ಸು. ನೆಕ್ಸ್ಟು ಅದೇ ರೀತಿ ಆರ್ಟಿಕಲ್ 34 ಬಂದ್ಬಿಟ್ಟು ಮಾರ್ಷಿಯಲ್ ಲಾ ಬಗ್ಗೆ ಇದೆ. ಸೊ ಮಾರ್ಷಿಯಲ್ ಲಾ ಮತ್ತು ಎಮರ್ಜೆನ್ಸಿಗಿರೋ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಮಾರ್ಷಿಯಲ್ ಲಾ ಏನಾದರೂ ಬಂತು ಅಂತ ಹೇಳಿದ್ರೆ ಬರೀ ಫಂಡಮೆಂಟಲ್ ರೈಟ್ಸಿಗೆ ಮಾತ್ರ ಎಫೆಕ್ಟ್ ಆಗುತ್ತೆ. ಬಟ್ ಅದೇ ನ್ಯಾಷನಲ್ ಎಮರ್ಜೆನ್ಸಿ ಆಯಿತು ಅಂತ ಹೇಳಿದ್ರೆ ರೆವಿನ್ಯೂ, ಅಡ್ಮಿನಿಸ್ಟ್ರೇಷನ್, ಲೆಜಿಸ್ಲೇಟಿವ್ ಪವರ್ಸ್ ಎಲ್ಲದಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟು ನ್ಯಾಷನಲ್ ಲಾ ಇದೆ ಅಂತ ಹೇಳಿದ್ರೆ ಗೌರ್ಮೆಂಟು ಸಸ್ಪೆಂಡ್ ಆಗುತ್ತೆ. ಬಟ್ ನ್ಯಾಷನಲ್ ಎಮರ್ಜೆನ್ಸಿ ಇದ್ದರೆ ಯಾವುದೇ ಗೌರ್ಮೆಂಟ್ ಸಸ್ಪೆಂಡ್ ಆಗಲ್ಲ. ಆರ್ಡಿನರಿ ಲಾ ಆಫ್ ಕೋರ್ಟ್ ಹೇಗಿರುತ್ತೋ ಅದೇ ರೀತಿ ನಡೀತಾ ಇರುತ್ತೆ. ಮತ್ತು ಯಾವುದೇ ಒಂದು ಸ್ಪೆಸಿಫಿಕ್ ಪ್ರಾವಿಷನ್ಸ್ ಇರೋದಿಲ್ಲ ಮಾರ್ಷಿಯಲ್ ಲಾ ಅಂಡರಲ್ಲಿ. ಬಟ್ ಇದರಲ್ಲಿ ಸ್ಪೆಸಿಫಿಕ್ ಡೀಟೇಲ್ಸ್ ಏನಿದೆ ಕಾನ್ಸ್ಟಿಟ್ಯೂಷನಲ್ಲಿ ಕೊಟ್ಟಿರೋದು ಅದನ್ನೇ ಮೇಂಟೈನ್ ಮಾಡಬೇಕು. ಯಾವುದರಲ್ಲಿ? ನ್ಯಾಷನಲ್ ಎಮರ್ಜೆನ್ಸಿಯಲ್ಲಿ. ಇದನ್ನು ಆರ್ಟಿಕಲ್ 34 ಅಂಡರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಇದನ್ನು ಇಂಡಿಯಾ ಬಾರೋ ಮಾಡಿರೋದು ಇಂಗ್ಲೀಷ್ ಕಾಮನ್ ಲಾ ಇಂದ. ಸೊ ಇಲ್ಲಿ ತನಕ ಇದ್ರ ಬಗ್ಗೆ ಜಾಸ್ತಿ ಯಾರು ಕ್ವಶನ್ ಕೇಳಿಲ್ಲ, ಬಟ್ ಕೇಳೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದಿಷ್ಟು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನಮಗೆ
ಜಸ್ಟ್ ರಿವಿಷನ್ ಪರ್ಪಸ್ಗೋಸ್ಕರ ಗೊತ್ತಿರಬೇಕಾಗಿರೋದು. ಆ್ಯಂಡ್ ನಮ್ಮದು ಇದರಿಂದ ನಮಗೇನು ಗೊತ್ತಾಗಿರೋದು ಅಂದರೆ ನಮ್ಮ ಒಂದು ಇಂಡಿವಿಜುವಲ್ ಫ್ರೀಡಮ್ ಏನಿದೆ, ಹ್ಯೂಮನ್ ಡಿಗ್ನಿಟಿ ಏನಿದೆ, ಅದನ್ನು ಸೇಫ್ ಗಾರ್ಡ್ ಮಾಡೋದಕ್ಕೋಸ್ಕರ ಮತ್ತು ಸಿಟಿಸನ್ಸ್ಗೆ ಜಸ್ಟಿಸ್ನ ಕೊಡೋದಕ್ಕೋಸ್ಕರ ಫಂಡಮೆಂಟಲ್ ರೈಟ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.